ಮಿಸ್ ಆಗ್ತೀನಿ ನಿಮ್ಗೇನ್ರಲ್ಲೇ ನೀನ್ ಶಾಟ್ರ ಸರ್ ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ. ನಾವು ಬಂದಿರೋದು ಇದ್ರ ಯಾವ ಮ್ಯಾಟ್ರ್ ಬಗ್ಗೆ ಅಂದ್ರೆ ಹನಿ ಟ್ರ್ಯಾಪ್ ಮಾಡಿದ್ಯಲ್ಲ ಅದ್ರ ಬಗ್ಗೆ ಬತ್ತಾ ಇದೀವಿ. ತಡಿಯಕ ಒಂದ್ ನಿಮಿಷ, ಇನ್ನೂ ಐತೆ. BTV ಯಾವಾಗ್ಲೂ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು ಅದು BTV ಮತ್ತೆ ದಿವ್ಯಾ ವಸಂತ ಮಾತ್ರ. ಒಂದು ವಾರದಿಂದ ತಲೆ ಮರೆಸಿಕೊಂಡ ಹ್ಯಾಂಕರ್ ಕೇರಳದಲ್ಲಿ ಅರೆಸ್ಟ್ ಮಾಡಿದ ಪೊಲೀಸರು. ಸ್ವಂತ ಸಹೋದರನನ್ನು ಇನ್ನೊಂದು ಹುಡುಗಿ ಜೊತೆ ಮಲಗಿಸಿ ಹನಿ ಟ್ರ್ಯಾಪ್ ದಂಧೆಯಲ್ಲಿ ತೊಡಗಿದ್ದಳು ಎಂದು ತಿಳಿದು ಬಂದಿದೆ. ಇದು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ. ನಾನಾ ವರ್ಗಗಳು ಜನರನ್ನು ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿ ಅದರಿಂದ 30 ಅಥವಾ 40 ಸಾವಿರ ರೂಗಳಿಂದ ಹಿಡಿದು ಲಕ್ಷಾಂತರಗಳವರೆಗೂ ವಸೂಲಿ ಮಾಡುತ್ತಿದ್ದಾರೆ. ನಮ್ಮ ದಿವ್ಯ ವಸಂತನ ಮ್ಯಾಟ್ರ್ ಬಗ್ಗೆ ತನಿಖೆ ನಡೀತಾ ಐತೆ. ಇನ್ನು ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ಅಕ್ಕನೇ ಎದ್ರಕೊಂಡು ಕೇರಳ ಖಾಲಿ ಓಡೋಗಿ ಅಲ್ಲಿ ಬಚ್ಚಿಕೊಂಡು ಕುಂತವಳೆ. ಈಗ ಆಕೆ ಸುದ್ದಿ ಕೊಟ್ಟವಳೆ ಸುದ್ದಿಯಾದಂತಹ ಕಥೆ. ನಿರೂಪಕಿ ದಿವ್ಯಾ ವಸಂತ ಗ್ಯಾಂಗ್ ನ ಸುಲಿಗೆ ಕಹಾನಿ. ಹನಿ ಟ್ರ್ಯಾಪ್ ರೀತಿ ಸ್ನೇಹದ ಬಲೆಗೆ ಬೀಳಿಸಿ ಹಣ ಸುಲಿಗೆ ಮಾಡಿದೆ ಗ್ಯಾಂಗ್. ಸುಮ್ನೆ ಇಷ್ಟಲ್ಲದೆ ದೊಡ್ಡವರೆಲ್ಲ ಹೇಳ್ತಾರಾ, ಈ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದ್ ತರ ಹುಚ್ಚು. ಕೆಲವರಿಗೆ ಹಣದ ಹುಚ್ಚು, ಕೆಲವರಿಗೆ ಪದವಿ ಹುಚ್ಚು, ಇನ್ ಕೆಲವರಿಗೆ ಹೆಸರು ಮಾಡೋದು. ಆದ್ರೆ ನಮ್ಮ BTVಲಿ ಖುಷಿ ಕೊಡೋ ಇಡೀ ರಾಜ್ಯವೇ ಖುಷಿ ಕೊಡೋ ಸುದ್ದಿ ಕೊಡೋ ನಮ್ಮ ದಿವ್ಯ ವಸಂತ ಅಕ್ಕಂಗೆ ದುಡ್ಡಿನ ಜೊತೆಗೆ ಹೆಸರು ಮಾಡೋ ಅಲ್ಲ 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 ಹೆಸರು ಮಾಡೋ ಜೊತೆಗೆ ದುಡ್ಡು ಮಾಡೋದು ಒಂಥರ ಹುಚ್ಚು. ನಿಮ್ಗೇನ್ರಲ್ಲೇ ನಾನ್ ದುಡ್ಡು ಏನಾದ್ರೂ ಮಾಡ್ತೀನಿ ಕೇಳಕ್ ನೀವ್ ಯಾರಲ್ಲೇ? ನಿನ್ ದುಡ್ಡು ನಿನ್ನಿಷ್ಟ, ನೀನ್ ಏನ್ ಬೇಕಾದ್ರೂ ಮಾಡ್ಕೊಬೋದು, ಅದನ್ನ ಯಾರು ಕೇಳಕ್ ಹೋಗಲ್ಲ. ಆದ್ರೆ ದುಡ್ಡು ಯಾವ ರೀತಿಯಾಗಿ ದುಡಿತಾ ಇದ್ದೀನಿ ಅನ್ನೋದು ಮಾತ್ರ ಇಂಪಾರ್ಟೆಂಟು. ನೀನ್ ದುಡ್ಡು ಜಾಸ್ತಿ ಮಾಡೋಕ್ಕೋಸ್ಕರ ಹೋಗಿ ಮನಿ ಟ್ರ್ಯಾಪ್ ಮಾಡ್ತಾ ಇದೀಯಾ. ಮನಿ ಟ್ರ್ಯಾಪ್ ಅಲ್ಲ, ಹನಿ ಟ್ರ್ಯಾಪ್. ಅಕ್ಕ ಸಿಂಪಲ್ ಆಗಿ ಒಂದ್ ಮಾತು ಹೇಳ್ತೀನಿ, ಸೀರಿಯಸ್ ಆಗಿ ತಗ. ಮಿಯಾ ಖಲೀಫಾ ಕೂಡ ದುಡ್ಡು ದುಡಿತಾಳೆ. ದುಡ್ಡು ಯಾವ ತರ ದುಡಿದ್ವಿ ಅನ್ನೋಕ್ಕಿಂತ ಮುಂಚೆ ದುಡ್ಡು ಹೆಂಗ್ ದುಡಿದ್ವಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಅಣ್ಣ? ಯಾಕಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ. ಪಾಪ ಗುರು, ಈ ವಿಡಿಯೋ ಏನಾದ್ರು ದಿವ್ಯ ವಸಂತಕ್ಕೆ ಏನೋ ನೋಡ್ಬಿಟ್ರೆ ಈ ಚಿಕನ್ ಸತ್ತೋಗ್ತಾಳೆ. ಮನ್ಸುನ ಒಂದ್ ಬಾಳಿಗೆ ಹೆಂಗಾಗೈತೆ ಅಂತಂದ್ರೆ ಹೋಗಿ ಬಂದು ಮೂಗಿ ಹಿಡ್ಕೊಂಡು ಏನೋ ಮಾಡಿದ್ರಂತೆ. ಗ್ರಾಚಾರ್ ಗಾಂಡ್ ಮಾರೆ ತೋ ಖುದಾ ಕ್ಯಾ ಕರೆ ಅಂತಾರೆ.